Hello everyone, welcome back to my channel. So ಇವತ್ತಿನ ಬ್ಲಾಗ್ ಬಂದು ಶುಕ್ರವಾರದ ವೀಲಾಗು. ಸೊ ಆಸ್ ಯೂಶುವಲ್ ಶುಕ್ರವಾರ ಮನೆ ಬಾಗಿಲೆಲ್ಲ ನೀಟಾಗಿ ತೊಳೆದು ಒಂದು ರಂಗೋಲಿ ಬಿಡಿಸಿದ್ದೀನಿ. ಯಾವ ರೀತಿ ಇದೆ ಈ ಒಂದು ರಂಗೋಲಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಸಾಲೆ ದೋಸೆ, ಚಟ್ನಿ, ಆಲೂಗಡ್ಡೆ ಪಲ್ಯನ ಪ್ರಿಪೇರ್ ಮಾಡಿದ್ದೆ. ಸೊ ತುಂಬ ದಿನದಿಂದ ಅನಿಸ್ತಾ ಇತ್ತು ಮಸಾಲೆ ದೋಸೆ ತಿನ್ನಬೇಕು ಅಂತ. ಸೊ ಈ ಒಂದು ಮಸಾಲೆ ದೋಸೆಗೆ ಏನು ಮೇಲೆ ಖಾರ ಯೂಸ್ ಮಾಡ್ತೀವಲ್ವ, ಅದು ನಾನು ಖಾರ ಮಾಡ್ಕೊಳ್ಳೋದಕ್ಕೆ ಬದಲು ಈ ಟೊಮೆಟೊ ಪಚ್ಚಡಿ ಏನು ಮಾಡ್ಕೊಂಡಿದ್ನಲ್ಲ ಅದನ್ನೇ ಅಪ್ಲೈ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಟೇಸ್ಟು, ಏನು ಅಷ್ಟು ಡಿಫ್ರೆನ್ಸ್ ಅನಿಸಲ್ಲ. ಸೊ ಸಪ್ರೇಟಾಗಿ ಖಾರ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಈ ಟೊಮೆಟೊ ಪಚ್ಚಡಿದು ರೆಸಿಪಿ ನಾನು ಆಲ್ರೆಡಿ ಪ್ರೀವಿಯಸ್ ಬ್ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದ್ಸಲ ಚೆಕ್ ಮಾಡಿ. ಸೊ ನೆಕ್ಸ್ಟ್ ಇನ್ನೊಂದು ಏನಂದರೆ, ನನಗೆ ಇವಾಗ ಹೆಂಗಿದ್ರು ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಅಲ್ವಾ, ಸೊ ಒಂದು ವೆಕೇಷನ್ ಪ್ಲ್ಯಾನ್ ಮಾಡೋಣ ಫ್ರೆಂಡ್ಸ್ ಎಲ್ಲ ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ರಿ. ಫೈನಲಿ ಅಂದರೆ ಕ್ವಿಕ್ಕಾಗಿ ಪ್ಲ್ಯಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಿರೋಂಥ ಒಂದು ವೆಕೇಷನ್ ಅಂತಲೇ ಹೇಳ್ಬೋದು. ಸೊ ನಾಳೆಗೆ ಫ್ಲೈಟ್ಸ್ ಬುಕ್ ಆಗಿದೆ ನಮ್ಮದು. ಸೊ ಇವತ್ತು ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ನೆಕ್ಸ್ಟು ಅರ್ಲಿ ಮಾರ್ನಿಂಗ್ ಎದ್ದು ಏರ್ಪೋರ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಏಕೆಂದರೆ ಕೋಲಾರಿಂದ ನಾನು ಏರ್ಪೋರ್ಟ್ಗೆ 6 o'clock ಅಂದರೆ ಆಲ್ಮೋಸ್ಟ್ ಅಲ್ಲಿ 4 o'clockಗೆಲ್ಲ ನಾನು ಇರಬೇಕಾಗುತ್ತೆ. ಸೊ ಮಧ್ಯರಾತ್ರಿಯಲ್ಲಿ ಮನೆ ಬಿಡೋದು ಇದೆಲ್ಲ ಸ್ವಲ್ಪ ರಿಸ್ಕು ಅಂತ ಅಲ್ಲೇ ಫ್ರೆಂಡ್ ಮನೇಲಿದ್ದು ಎಲ್ಲಿಗೂ ಎಲ್ಲ ಜೊತೆಲೇ ಹೋಗ್ತಾ ಇದ್ದೀವಲ್ವ. ಸೊ ಒಂದೇ ಕ್ಯಾಬ್ನ ಸ್ಕೆಡ್ಯೂಲ್ ಮಾಡಿಕೊಂಡು 2 ಪಿಕಪ್ ಥರ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇನ್ನು ನಾನು ಹೋಗ್ಬೇಕಾದ್ರೆ ನಂದು ಇಲ್ಲಿ ಮನೆದೆಲ್ಲ ಸ್ವಲ್ಪ ಟಾಸ್ಕ್ಸ್ ಇರುತ್ತೆ, ಅದೆಲ್ಲ ಮುಗಿಸಿ ಹೋಗ್ಬೇಕಂದ್ರೆ ಹಸ್ಬೆಂಡ್ಗೆ ಸ್ವಲ್ಪ ಔಟ್ಸೈಡ್ ಫುಡ್ಡು ಎಲ್ಲ ಅಡ್ಜಸ್ಟ್ ಆಗಲ್ಲ. ಸೊ ನಾನು ಎಲ್ಲಿ ವೆಕೇಷನ್ಗೆ ಹೋಗ್ಬೇಕಾದ್ರೂ ಅವ್ರಿಗೆ ಒಂದು 2 daysಗೆ ಆಗೋವಂಥ ಏನಾದರೂ ಒಂದು ರೆಸಿಪಿ ಮಾಡಿಟ್ಟು ಹೋಗ್ತೀನಿ. ಅಂದರೆ ಬಸ್ಸಾರು ಇಂಥದ್ದೆಲ್ಲ ಯೂಶ್ವಲಿ 1-2 days ಆದ್ರೂ ಕೆಡಲ್ವಲ್ಲ ಸಾಂಬಾರು. ಸೊ ಅಂಥದ್ದು ಏನಾರ ಸಾಂಬಾರು ಎಲ್ಲ ಮಾಡಿಟ್ಟು ಹೋಗ್ತೀನಿ. ಸೊ ಇವತ್ತು ಸ್ವಲ್ಪ ಮ್ಯಾಂಗೋಸ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಮ್ಯಾಂಗೋಸ್ ತಿನ್ನೋಣ ಅಂತ ಇವಾಗೆಲ್ಲ ತಿಂದು, ಹಸ್ಬೆಂಡ್ಗೇನೋ ಮಸಾಲೆ ದೋಸೆ ನಂಗೆ ಬೇಡ, ಏನೋ ಸ್ವಲ್ಪ ಹೊಟ್ಟೆ ಕೆಟ್ಟಿದೆ ಅಂದರು. ಅದಕ್ಕೆ ಅವ್ರಿಗೆ ಇಡ್ಲಿ ಎಲ್ಲ ಪ್ರಿಪೇರ್ ಮಾಡಿಟ್ಟು ಬಸ್ಸಾರು ಮತ್ತು ಪಲ್ಯ ಎಲ್ಲ ಮಾಡಿಟ್ಟು ನೆಕ್ಸ್ಟು ಇವಾಗ ನಾನು ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಮಾಡಿಟ್ಟು ಹೋದರೆ ಅವರು ರೈಸ್ ಏನಾದರೂ ಇಟ್ಕೊಳ್ತಾರೆ, ನೈಟ್ಗೂ ಸ್ವಲ್ಪ ರೈಸ್ ಹಂಗೆ ತಿನ್ಕೊಳ್ತಾರೆ, ನೆಕ್ಸ್ಟ್ ಡೇಗೂ ಅದೇ ಸರಾಗುತ್ತೆ. ಸೊ 2 daysಗೆ ಏನೂ ಪ್ರಾಬ್ಲಮ್ ಇರಲ್ಲ ಊಟದ್ದು. ಸೊ ಯೂಶ್ವಲಿ ನಾನು ಎಲ್ಲಾದರೂ ಔಟ್ಸೈಡ್ ಹೋಗ್ಬೇಕಾದ್ರೆ ಒಂದು 2 days ಅವೈಲೇಬಲ್ ಇಲ್ಲ ಅಂದರೆ ಈ ಥರ ಮಾಡಿಟ್ಟು ಹೋಗ್ಬಿಡ್ತೀನಿ. ಸೊ ದಟ್ ಅವ್ರಿಗೂ ತೊಂದರೆ ಆಗಬಾರ್ದು ಅಂತ. ಆಫ್ಟರ್ 2 hours ನನ್ನ ಫ್ರೆಂಡ್ ಮನೆಗೆ ಇವಾಗ ರೀಚ್ ಆಗಿದ್ದೀನಿ. ಅವಳು ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ದಾಳೆ ಬಟ್ಟೆಗಳು. ನಾನು ನೆನ್ನೆನೇ ಮಾಡಿಟ್ಬಿಟ್ಟಿದ್ದೆ ಯಾಕಂದರೆ ಇವತ್ತು ಬರಬೇಕಿತ್ತಲ್ವ. ಸೊ ಇವ್ರ ಮನೆಯಿಂದ ಜಸ್ಟ್ 1 hour ಆಗುತ್ತೆ ಏರ್ಪೋರ್ಟ್ಗೆ. ಸೊ ಅದು ತುಂಬಾ ಹತ್ರ ಇರೋದ್ರಿಂದ ಇವಾಗೆಲ್ಲ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಫಸ್ಟ್ ಟೈಮ್ ನಾನು ಬಂದಿರೋದ್ರಿಂದ ಎಲ್ಲ ಮನೆಯೆಲ್ಲ ತೋರಿಸ್ತಾ ಇದ್ದೆ, ಅಂದರೆ ಅವಳ ರೂಮು ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದಾಳೆ ಅಂತ ಎಲ್ಲ. ಸೊ ಯೂಶ್ವಲಿ ಆಫ್ಟರ್ ಸೋ ಮೆನಿ ಇಯರ್ಸು ನಾವು ವೆಕೇಷನ್ ಪ್ಲ್ಯಾನ್ ಮಾಡಿರೋದ್ರಿಂದ ಫುಲ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ವಿ, ಯಾವ ಇಯರಿಂಗ್ಸ್ ಹಾಕ್ಕೊಳ್ಳೋಣ. ಮತ್ತು ಮೊದಲೇ ಎಲ್ಲ ಡಿಸೈಡ್ ಮಾಡಿದ್ರಿ ಯಾವ ಥರ ಡ್ರೆಸ್ಸಸ್ ಎಲ್ಲ ಹಾಕ್ಕೋಬೇಕು ಅಂತ, ವೆಸ್ಟರ್ನೇ ಹಾಕಬೇಕಾ ಇಲ್ಲಾಂದರೆ ಟ್ರೆಡಿಷ್ನಲ್ ಹಾಕಬೇಕಾ ಅಂತ. ಸೊ ನಾವು ಕಾಲೇಜ್ ಡೇಸಲ್ಲಿ ಅವಾಗ ಹೋಗಿದ್ದಂಥ ಒಂದು ವೆಕೇಷನು. ಅದಾದಮೇಲೆ 15 years ಆಗಿದೆ ಮತ್ತೆ ನಾವು ವೆಕೇಷನ್ ಪ್ಲ್ಯಾನ್ ಮಾಡಿ. ಯೂಶ್ವಲಿ ವುಮೆನ್ಸ್ಗೆ ಇದೊಂದು ಪ್ರಾಬ್ಲಮ್ ಇರುತ್ತೆ, ಯಾಕಂದರೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಮಕ್ಕಳಿದ್ರೆ ಎಲ್ಲ ತುಂಬ ಡಿಪೆಂಡೆನ್ಸಿ ಇರುತ್ತೆ. ಅಷ್ಟು ಈಸಿಯಾಗಿ ಮೆನ್ಸ್ ಥರ ನಾವು ಹಂಗೆ ಪ್ಲ್ಯಾನ್ ಮಾಡಿ ಹಂಗೆ ಹೋಗ್ಬಿಡೋಕ್ಕಾಗಲ್ಲ, ಮಕ್ಕಳು ಇದೆಲ್ಲ ಥಿಂಕ್ ಮಾಡಬೇಕಾಗುತ್ತೆ. ಸೊ ಆ ಒಂದು ರೀಸನಿಂದ ನಾನು ಸ್ವಲ್ಪ ಲೇಟಾಗೆ ವೆಕೇಷನ್ ಪ್ಲ್ಯಾನ್ ಮಾಡಿದೆ, ಇವಾಗ ಮಕ್ಕಳು ದೊಡ್ಡವರಾಗಿದ್ದಾರೆ ಅಂತ. ಸೊ ಇವಾಗ ನೋಡ್ತಾ ಇರೋ ಜ್ಯುವೆಲರೀಸ್ ಬಂದು ಹಂಗೆ ಫ್ರೆಂಡು ಏನೇ ಒಂದು ಜ್ಯುವೆಲರಿ ತೊಗೊಂಡ್ರೂ ನನಗೆ ಶೇರ್ ಮಾಡ್ತಾಳೆ, ಇದು ಹಿಂಗಿದೆ ಡಿಸೈನು ಅಂತ ಎಲ್ಲ. ಸೊ ಈ ಒಂದು ಓಲೆ ಬಂದು ರೀಸೆಂಟಾಗಿ ತೊಗೊಂಡಿದ್ದಂತೆ. ಸೊ ಈ ನೆಕ್ಲೆಸ್ಸು ಸಹ ನಾನು ಆಲ್ರೆಡಿ ತೊಗೊಂಡಾಗ ಜೊತೆಲೇ ಹೋಗಿದ್ದೆ. ಸೊ ಯೂಶ್ವಲಿ ನಾವಿಬ್ಬರು ಸ್ವಲ್ಪ ಜೊತೆಲೇ ಶಾಪಿಂಗ್ ಎಲ್ಲ ಮಾಡ್ತೀವಿ, ಗೋಲ್ಡ್ ಆಗಲಿ ಇಂಥದ್ದೆಲ್ಲ ಆಗಲಿ. ಯೂಶ್ವಲಿ ಅವಳು ಕೋಲಾರಕ್ಕೆ ಬರ್ತಾಳೆ, ಆವಾಗ ಜೊತೆಲೇ ಹೋಗಿ ಶಾಪಿಂಗ್ ಮಾಡ್ತೀವಿ. ಬಟ್ ಈ ಒಂದು ಜುಮ್ಕ ಇದೆಯಲ್ಲ ಅದು ರೀಸೆಂಟಾಗಿ ತೊಗೊಂಡಿರೋದು, ಚೆನ್ನಾಗಿದೆಯಾ ಅಂತ ನನಗೆ ಡಿಸೈನ್ ತೋರಿಸ್ತಾ ಇದ್ಲು. ಸೊ ಇನ್ನೊಂದೇನೆಂದರೆ, ಇವಾಗ ಈ ಬಾಕ್ಸಲ್ಲಿರೋ ಪ್ರತಿಯೊಂದು ಜ್ಯುವೆಲರೀಸ್ ಸಹ ನಾವಿಬ್ಬರು ಹೋಗಿ ಸೆಲೆಕ್ಟ್ ಮಾಡಿರೋವಂಥ ಜ್ಯುವೆಲರೀಸೇ. ಮತ್ತು ಇದೊಂದು 3 layers ಸೈಡ್ ಮಾಟಿ ಅಂತಾರಲ್ಲ, ಸ್ಕೆನ್ನೆ ಸರ, ಇದು ಸಹ ನಾನು ಅವಳು ಹೋಗಿ ಆರ್ಡ್ರ್ ಕೊಟ್ಟು ಮಾಡಿಸಿದಂಥ ಒಂದು ಡಿಸೈನ್ ಇದು. ಅಂದರೆ ರೆಗ್ಯುಲರ್ ಆಗಿರೋದಕ್ಕಿಂತ ಈ ಥರದ್ದು ಒಂದು ಫೋಟೋ ಕೊಟ್ಟಿದ್ವಿ. ಆ ಫೋಟೋಲೆಲ್ಲ ರೆಡ್ ಕಲರ್ ಬೀಡ್ಸ್ ಇತ್ತು, ಬಟ್ ಅದು ಬೇಡ ಅಂತ ಅಲ್ಲಲ್ಲಿ ಪ್ಲೇನ್ ಗೋಲ್ಡೇ ಇಟ್ಟು ಮಾಡಿಸಿದ್ದಾಳೆ. ವೇಸ್ಟೇಜ್ ಎಲ್ಲ ಜಾಸ್ತಿ ಆಗಬಾರ್ದು ಅಂತ ಬರೀ ಪ್ಲೇನ್ ಗೋಲ್ಡಲ್ಲಿ ಮಾಡಿಸಿದಂಥ ಒಂದು ಸೈಡ್ ಮಾಟಿ ಅವ್ರ ಕೆನ್ನೆ ಸರ. ಯಾವ ರೀತಿ ಇದೆ ಈ ಡಿಸೈನ್ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇದು ಹಾಕ್ಕೊಂಡ್ರೆ ಅಂತೂ ಸಖತ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನನಗಂತೂ ಇದು ತುಂಬಾ ಇಷ್ಟ ಆಯಿತು ಈ ಡಿಸೈನು. ಸೊ ನೆಕ್ಸ್ಟು ಇವಾಗ ಇನ್ನೇನು ಫ್ಲೈಟ್ಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಇರೋದ್ರಿಂದ ಇವಾಗ ಸ್ವಲ್ಪ ಹೊತ್ತು ಮಲಗಿಬಿಟ್ಟು ನೆಕ್ಸ್ಟು ಒಂದು 3 o'clock ಹಂಗೆ ನನ್ನ ಫ್ರೆಂಡ್ಸು ಮನೆ ಹತ್ರ ಬಂದರು. ನನ್ನ ಫ್ರೆಂಡ್ ಮನೆ ಹತ್ರ ಇನ್ನಿಬ್ಬರು ಫ್ರೆಂಡ್ಸು.
ಅಂದರೆ ಇದನ್ನು ಸೆಕೆಂಡ್ ಪಿಕಪ್ ಅಂತ ಒಂದು ಲೊಕೇಶನ್ನ ಸೆಲೆಕ್ಟ್ ಮಾಡಿರೋದ್ರಿಂದ ಒಂದೇ ಕ್ಯಾಬಲ್ಲೇ ಎಲ್ಲರೂ ಒಟ್ಟಿಗೆ ಏರ್ಪೋರ್ಟಿಗೆ ಬಂದ್ವಿ. ಸೊ ಇವ್ರದ್ದು ಒಂದು 2 hours ಆಗುತ್ತೆ, ಅಂದರೆ ಇನ್ನೂ 2 ಫ್ರೆಂಡ್ಸ್ ಅವ್ರದ್ದು ಲೊಕೇಶನು. ಸೊ ಅವರು ನಮ್ಮನ್ನು ಪಿಕಪ್ ಮಾಡ್ಕೊಂಡು ಫೈನಲ್ ಆಗಿ ಇವಾಗ ಏರ್ಪೋರ್ಟ್ ಬಂದಿದ್ದೀವಿ. ಸೊ ಇಲ್ಲಿ ಟರ್ಮಿನಲ್ 2 ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಏರ್ಪೋರ್ಟ್ ಫೋಟೋ ಸೆಷನ್ಸ್ಗೆ ಎಲ್ಲ. ಸೊ ನಾವು ಯಾವಾಗ ಟರ್ಮಿನಲ್ 2 ಟ್ರಾವೆಲ್ ಅಂತ ಅಂದ್ರೂ ಇಲ್ಲಂತೂ ಮ್ಯಾಂಡೇಟ್ರಿ ಒಂದು ಪಿಕ್ಸ್ ಅವ್ರ ವಿಡಿಯೋಸ್ ತಗೊಳ್ತೀವಿ. ಎಲ್ಲರೂ ಫುಲ್ಲು ರೆಡಿಯಾಗಿ ಬಂದಿದ್ವಿ. ಅಂದರೆ ಇದು ಆಲ್ಮೋಸ್ಟ್ ಇವಾಗ ಒಂದು 4:30 ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಆಗಿದೆ. ಸೊ ನಮ್ಮದು ಫ್ಲೈಟ್ ಇರೋದು 6:30ಗೆ. ಸೊ ನಾವು ಈ ಥರನೇ ಪ್ಲ್ಯಾನ್ ಮಾಡಿದ್ದೀನಿ, ಲೈಕ್ ಅರ್ಲಿ ಮಾರ್ನಿಂಗ್ ನಮ್ಮದು ಫ್ಲೈಟ್ಸ್ ಮಾಡ್ಕೊಂಬಿಟ್ರೆ ಹೋಲ್ ಡೇ ನಮಗೆ ಸಿಗುತ್ತೆ ಅಲ್ಲೆಲ್ಲ ಲೈಕ್ ಪ್ಲೇಸಸ್ನೆಲ್ಲ ಬ್ರೌಸ್ ಮಾಡೋಕ್ಕೆ. ಮತ್ತು ರಿಟರ್ನ್ ಆಗೋದು ಕೂಡ ಲೇಟ್ ನೈಟ್ ಮಾಡ್ಕೊಂಡಿದ್ವಿ. ಸೊ ಅವತ್ತು ಸಹ ಫುಲ್ ಕಂಪ್ಲೀಟ್ ಡೇ ಸಿಗಲಿ ಅಂತ. ಸೊ ನಮ್ಮದು ಫ್ಲೈಟ್ 6:30ಗೆ ಇದ್ರೂ ನಾವು ಒಂದು 2 hours ಮುಂಚೆನೇ ನಾವು ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಯಾಕಂದರೆ ಈ ಒಂದು ಚೆಕ್ಕಿಂಗ್ ಪ್ರೋಸೆಸ್ಸು ಮತ್ತು ಬೋರ್ಡಿಂಗ್ ಪಾಸ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ಚೆಕ್ ಇನ್ ಮಾಡೋದು, ಬ್ಯಾಗೇಜಸ್ ಎಲ್ಲ, ಇದಕ್ಕೆಲ್ಲ ಒಂದು 1/2 hour to 45 minutes ಹಿಡಿಯುತ್ತೆ. ಸೊ ಆದಷ್ಟು ನೀವು ಬೇಗ ಬರೋದೇ ಒಳ್ಳೆಯದು. ಯಾಕಂದರೆ ಲೈಕ್ ನಿಮ್ಮದು 6:30 ಇರೋಂಗಿದ್ರೆ ನೀವು 6 o'clock ಎಲ್ಲ ಬಂದರೆ ತುಂಬಾ ರಿಸ್ಕ್ ಇರುತ್ತೆ. ಅಂದರೆ ಫ್ಲೈಟ್ ಮಿಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಆದಷ್ಟು ಒಂದು ಫ್ಯೂ ಅವರ್ಸ್ ಬೇಗನೆ ಬನ್ನಿ. ಸೊ ಇದರಿಂದ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ಸ್ವಲ್ಪ ಟೈಮ್ ಸಿಗುತ್ತೆ ಅಲ್ಲೆಲ್ಲ ಬ್ರೌಸ್ ಮಾಡೋಕ್ಕೆ. ಏರ್ಪೋರ್ಟ್ ಸಹ ನಮ್ಮ ಬೆಂಗಳೂರದು ತುಂಬಾ ಬ್ಯೂಟಿಫುಲ್ ಆಗಿದೆ, ಅಲ್ಲೆಲ್ಲ ಫೋಟೋ ಸೆಷನ್ಸ್ ಎಲ್ಲ ಮಾಡ್ಕೋಬೋದು. ಸೊ ನಾವಿವಾಗ ಬ್ಯಾಗೇಜ್ ಕೌಂಟ್ರಿಗೆ ಹೋಗಿ ಫಸ್ಟು ಬ್ಯಾಗೇಜಸ್ ಎಲ್ಲ ಚೆಕ್ ಇನ್ ಮಾಡಿಬಿಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಏನಂದರೆ ನೀವು ಏನು ಚೆಕ್ ಇನ್ ಮಾಡ್ತಾರಲ್ವ ಅದರಲ್ಲಿ ಈ ಒಂದು ಪವರ್ ಬ್ಯಾಂಕು, ಲ್ಯಾಪ್ಟಾಪ್ಸು ಇಂಥದ್ದೇನು ನೀವು ಬ್ಯಾಗೇಜಸಲ್ಲಿ ಚೆಕ್ ಇನ್ ಮಾಡೋಂಗಿಲ್ಲ. ಇಲ್ಲಾಂದರೆ ಮತ್ತೆ ಅದೊಂದು ತಲೆನೋವು. ಅದು ಆಲ್ರೆಡಿ ಹೋದ್ಮೇಲೆ ಮತ್ತೆ ಅದೆಲ್ಲ ಅವರು ಸ್ಕ್ಯಾನ್ ಮಾಡಿದ್ಮೇಲೆ ಮತ್ತೆ ನಿಮ್ಮನ್ನು ಕರೀತಾರೆ. ಸೊ ನಮ್ಮದು ಅದೇ ಒಂದು ಬ್ಯಾಗಲ್ಲಿ ಪವರ್ ಬ್ಯಾಂಕ್ ಹೋಗಿತ್ತು. ಸೊ ಮತ್ತೆ ಅದೊಂದು ಸ್ವಲ್ಪ 1/2 hour ಆಯಿತು ನಾವೆಲ್ಲ ಹೋಗಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ಮತ್ತೆ ಎಲ್ಲ ವೆರಿಫಿಕೇಷನ್ ಮಾಡ್ಕೊಂಡು ಬರೋಕ್ಕೆ. ಸೊ ಇನ್ನೊಂದು ಗುಡ್ ಥಿಂಗ್ ಏನಾಯಿತು ಅಂದರೆ ಈ ಒಂದು ವೆಕೇಷನ್ ಡೇಸಲ್ಲೇ ನನ್ನ ಫ್ರೆಂಡ್ ಬರ್ಡೇ ಸಹ ಇತ್ತು. ಸೊ ಏರ್ಪೋರ್ಟಲ್ಲೇ ನಾವು ಕೇಕ್ ಎಲ್ಲ ತೊಗೊಂಡೋಗಿ ಅವಳದು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಸೊ 12 o'clockಗೆ ಎಲ್ಲ ಲೈಕ್ ಎಲ್ಲರೂ ಇರಲ್ವಲ್ಲ, ಸೊ ಇವಾಗ ಮಾಡಿದ್ರೆ ಎಲ್ಲರೂ ಸೇರಿ ಲೈಕ್ ಸೆಲೆಬ್ರೇಷನ್ಸ್ ಮಾಡ್ಬೋದು ಅಂತ ಏರ್ಪೋರ್ಟಲ್ಲೇ ಅದು ಅಂದರೆ ಅಲೋ ಮಾಡ್ತಾರೆ ಒಳಗಡೆ, ಅಂದರೆ ಫುಡ್ ಐಟಮ್ಸ್ ಎಲ್ಲ. ಸೊ ಆ ಒಂದು ರೀಸನಿಂದ ನಾವು ಏರ್ಪೋರ್ಟ್ ಒಳಗಡೆ ಬಂದು ಇಲ್ಲಿ ಕೇಕ್ ಕಟಿಂಗ್ ಸೆಷನ್ ಎಲ್ಲ ಮಾಡಿದ್ವಿ. ಅಲ್ಲಿರೋರೇ ಒಬ್ಬರು ವಿಡಿಯೋಸ್ ಎಲ್ಲ ನಮಗೆ ತೊಗೊಳಕ್ಕೆ ಹೆಲ್ಪ್ ಮಾಡಿದ್ರು. ಅದು ಒಂಥರ ತುಂಬ ಖುಷಿಯಾಯಿತು. ನೋಡ್ತಾ ಇರ್ಬೋದು ನೀವು ಏರ್ಪೋರ್ಟ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇಡೀ ಏರ್ಪೋರ್ಟ್ನ ಪ್ಲ್ಯಾಂಟ್ಸಿಂದನೇ ಡೆಕೋರೇಟ್ ಮಾಡಿದ್ದಾರೆ. ಇದೆಲ್ಲ ನ್ಯಾಚುರಲ್ ಪ್ಲ್ಯಾಂಟ್ಸು, ಯಾವುದೋ ಆರ್ಟಿಫಿಷಿಯಲ್ ಇಲ್ಲ. ಸೊ ಈ ಒಂದು ಏರ್ಪೋರ್ಟ್ನ ಅದಕ್ಕೆ ಗ್ರೀನ್ ಏರ್ಪೋರ್ಟ್ ಅಂತ ಸಹ ಕರೀತಾರೆ. ಟರ್ಮಿನಲ್ 2, ಬ್ಯಾಂಗ್ಳೂರು ಟರ್ಮಿನಲ್ 2 ತುಂಬಾ ಫೇಮಸ್ಸು. ಸೊ ನೀವೇನಾದರೂ ಇಲ್ಲಿ ಹೋದ್ರೆ ಅಂತೂ ಲೈಕ್ ಕಳೆದೋಗ್ತೀರಾ ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದ್ರೂ ಗ್ರೀನರಿಯಿಂದ ತುಂಬಿದೆ. ಮತ್ತು ಒಂದು ಆರ್ಟಿಫಿಷಿಯಲ್ ಲೈಕ್ ವಾಟರ್ ಫಾಲ್ಸ್ ಸಹ ಮಾಡಿದ್ದಾರೆ. ಸೊ ಈ ಒಂದು ಸಿಂಗಪೂರ್ ಏರ್ಪೋರ್ಟಲ್ಲೆಲ್ಲ ಇದೆಯಲ್ಲ ಅದೇ ಥರನೇ, ಬಟ್ ಇದು ಚಿಕ್ಕದು. ಸೊ ಯೂಶ್ವಲಿ ನಾವು ಫ್ರೆಂಡ್ಸ್ ಎಲ್ಲ ವೆಕೇಷನ್ ಪ್ಲ್ಯಾನ್ ಮಾಡೋವಾಗ ಎಷ್ಟು ಎಕ್ಸೈಟ್ ಆಗಿದ್ವೋ, ಇವತ್ತು ಏರ್ಪೋರ್ಟಿಗೆ ಬಂದಾಗಂತೂ ಇನ್ನೂ ಜಾಸ್ತಿನೇ ಎಕ್ಸೈಟ್ಮೆಂಟಲ್ಲಿದ್ವಿ. ಯಾಕಂದರೆ ಫೈನಲಿ ಅಟ್ಲೀಸ್ಟ್ ಸಕ್ಸಸ್ಫುಲ್ ಆಗ್ತಾಯಿದೆ ನಮ್ಮದೊಂದು ವೆಕೇಷನ್ ಪ್ಲ್ಯಾನ್ ಎಲ್ಲ ಅಂತ. ಯೂಶ್ವಲಿ ಯಾವಾಗ ಪ್ಲ್ಯಾನ್ ಮಾಡಿದ್ರೂ ಏನೋ ಒಂದು ರೀಸನ್ ಇರ್ತಾಯಿತ್ತು, ಕ್ಯಾನ್ಸಲ್ ಆಗ್ತಾಯಿತ್ತು. ಅಂದರೆ ಒಬ್ಬರನ್ನ ಬಿಟ್ಟು ಒಬ್ರು ಹೋಗೋದು ಬೇಡ ಅನ್ನೋ ಒಂದು ರೀಸನಿಂದ. ಬಟ್ ಫೈನಲಿ ಈ ಸಲ ಏನಂದರೆ ನಾವು ಜಾಸ್ತಿ ಟೈಮ್ ತೊಗೊಂಡಿಲ್ಲ, ಅಂದರೆ ಪ್ಲ್ಯಾನ್ ಮಾಡೋಕ್ಕೆ. ಹಂಗೆ ಸಡನ್ನಾಗಿ ಫಿಕ್ಸ್ ಆಗಿ ಹಂಗೆ ಎಕ್ಸಿಕ್ಯೂಟ್ ಆಗೋಯಿತು. ಅದಕ್ಕೆ ಇದೊಂಥರ ಸಕ್ಸಸ್ ಆಯಿತು ಅಂತಲೇ ಹೇಳ್ಬೋದು. ಆದಷ್ಟು ಜಾಸ್ತಿ ಗ್ಯಾಪ್ ಕೊಟ್ಟಷ್ಟು ಯಾವುದೇ ಒಂದು ವೆಕೇಷನ್ ಪ್ಲ್ಯಾನು ಅದು ಸಕ್ಸಸ್ಫುಲ್ ರೇಟ್ ತುಂಬಾ ಕಡಿಮೆ ಇರುತ್ತೆ. ಯಾಕಂದರೆ ಏನೋ ಒಂದು ಇಶ್ಯೂಸ್ ಬರುತ್ತೆ, ಯಾರೋ ಒಬ್ರು ಬರಲ್ಲ ಅಂತಾರೆ, ಅವಾಗ ಫುಲ್ಲು ಪ್ಲ್ಯಾನ್ ಕ್ಯಾನ್ಸಲ್ ಆಗುತ್ತೆ. ಸೊ ಈ ಥರ ತುಂಬಾ ಆಗಿದೆ ನಮಗೆ. ಸೊ ಅದಕ್ಕೆ ಈ ಸಲ ಮಾತ್ರ ಆ ಥರ ಆಗಬಾರ್ದು ಅಂತ ಸ್ಯಾಟರ್ಡೆ ಸಂಡೇ ಬರೋಂಗೆ ನಾವು ನೋಡಿಕೊಂಡು ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ಯೂಶ್ವಲಿ ಎಲ್ಲರಿಗೂ ಸ್ಯಾಟರ್ಡೆ ಸಂಡೇ IT ಫೀಲ್ಡ್ ಅವ್ರಿಗೆ ರಜೆ ಇರುತ್ತೆ. ಇನ್ನೊಂದು ದಿನ ನಾವು ರಜೆ ಹಾಕ್ಕೊಂಡ್ರೆ ನಮಗೆ ಏನಂತ ಡಿಫ್ರೆನ್ಸ್ ಆಗೋಲ್ಲ. ಸೊ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಈ ಸಲ ಈ 26, 27, 28 ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಇವಾಗ ಇನ್ನೇನು ನಮಗೂ ಫ್ಲೈಟ್ಗೆ ಟೈಮ್ ಆಗಿದೆ. ನಮ್ಮನ್ನು ಒಂದು ವೆಹಿಕಲಲ್ಲಿ ಇವಾಗ ಫ್ಲೈಟ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ಈ ಒಂದು ಬ್ಯುಸಿ ಲೈಫ್ ಸ್ಟೈಲು, ಬ್ಯುಸಿ ಸ್ಕೆಡ್ಯೂಲ್ಸಲ್ಲಿ ಈ ಥರ ಒಂದೊಂದು ವೆಕೇಷನ್ ಇನ್ ಬಿಟ್ವೀನ್ ಇರಲೇಬೇಕು. ಸೊ ಫ್ಯಾಮ್ಲಿ ಜೊತೆ ಹೋಗೋದು ಒಂಥರ ಮೀ ಟೈಮ್ ಆದರೆ, ಈ ಥರ ಫ್ರೆಂಡ್ಸ್ ಜೊತೆಗೆ ಹೋಗೋದಂತೂ ಕಂಪ್ಲೀಟ್ ರಿಲ್ಯಾಕ್ಸೇಷನ್ಗೋಸ್ಕರನೇ ಹೋಗ್ತೀವಿ. ಯಾಕಂದರೆ ಫ್ಯಾಮ್ಲಿಗೋಸ್ಕರ ಹೋದಾಗ ಏನಾಗುತ್ತೆ ಅಂದರೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅಂದರೆ ಮಕ್ಕಳ ಬಗ್ಗೆ ಯೋಚನೆ ಇರುತ್ತೆ, ತಿಂದ್ರ ಅವ್ರ ಬಗ್ಗೆನೇ ಥಿಂಕ್ ಮಾಡ್ತಾಯಿರ್ತೀರಿ. ಅಲ್ಲೋದ್ರೂ ನಮ್ಮದು ರೆಸ್ಪಾನ್ಸಿಬಿಲಿಟಿ ಕಂಟಿನ್ಯೂ ಆಗುತ್ತೆ. ಬಟ್ ಫ್ರೆಂಡ್ಸ್ ಜೊತೆ ಹೋದರೆ ಆ ಥರ ಏನಿರಲ್ಲ, ಫುಲ್ಲು ರಿಲ್ಯಾಕ್ಸಾಗಿರ್ತೀವಿ. ಏನೇ ಒಂದು ಟೆನ್ಷನ್ ಇಲ್ದಿರ, ಯಾವುದೇ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇಲ್ದಿರ.
ಸೊ ನಮಗೆ ನಾವು ಟೈಮ್ ಕೊಟ್ಕೋಬೇಕು ಅಂದರೆ ಈ ಥರ ಒಂದು ವೆಕೇಷನ್ ಮಸ್ಟ್ ಅಂತಲೇ ಹೇಳ್ತೀನಿ. ಸೊ ಯಾರಾದರೂ ವುಮೆನ್ಸು ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ನಿಮ್ಮ ಒಂದು ಬೆಸ್ಟೀಸ್ ಜೊತೆ ಒಂದು ವೆಕೇಷನ್ನ ಪ್ಲ್ಯಾನ್ ಮಾಡಿ. ಟ್ರಸ್ಟ್ ಮೀ, ಅದರಿಂದ ತುಂಬಾ ನಿಮಗೆ ನೆಮ್ಮದಿ ಸಿಗುತ್ತೆ. ಅಂದರೆ ನೀವೇನು ಲಾಂಗ್ ವೆಕೇಷನ್ ಏನು ಪ್ಲ್ಯಾನ್ ಮಾಡಬೇಕು ಅಂತೇನಿಲ್ಲ. ಒಂದು ಡೇ ಮೀಟ್ ಮಾಡಿ ಒಂದು ಡೇ ಔಟ್ ಹೋದ್ರೂ ಅವತ್ತು ನಿಮಗೆ ಫುಲ್ಲು ನೆಮ್ಮದಿಯಾಗಿರುತ್ತೆ. ಫ್ರೆಂಡ್ಸ್ನ ಅವಾಗವಾಗ ಮೀಟ್ ಮಾಡೋದ್ರಿಂದ ಹಳೆಯದು ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಇದೆಲ್ಲ ನೆನಪು ಬರುತ್ತೆ. ಸೊ ಇದರಿಂದನೂ ಎಷ್ಟೋ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ ಪ್ರೂವ್ ಸಹ ಆಗಿದೆ. ಸೊ ಇವಾಗ ಆಲ್ರೆಡಿ ನಾವು ಕೇರಳ ರೀಚ್ ಆಗಿದ್ದೀವಿ. ಸೊ ನಮ್ಮ ಬ್ಯಾಗೇಜಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಒಂದು ಪ್ಯಾಕೇಜಲ್ಲಿ ಹೋಗಿದ್ದು. ಅಂದರೆ 2 nights 3 days ಪ್ರತಿಯೊಂದು ಅವರೇ ನೋಡ್ಕೊಳ್ತಾರೆ. ಅಂದರೆ ಹೋಟೆಲ್ ಬುಕ್ಕಿಂಗ್ ಆಗಲಿ, ಏರ್ಪೋರ್ಟ್ ಪಿಕಪ್ ಆಗಲಿ ಎಲ್ಲ ಅವ್ರದ್ದೇ ಅದು ಇನ್ಕ್ಲೂಡ್ ಇತ್ತು. ಫ್ಲೈಟ್ಸ್ ಮಾತ್ರ ಎಕ್ಸ್ಕ್ಲೂಡ್ ಇತ್ತು, ಅಂದರೆ ನಾವೇ ಬುಕ್ ಮಾಡ್ಕೊಂಡಿದ್ದು. ಸೊ ಇವಾಗ ಏರ್ಪೋರ್ಟ್ಗೆ ಬರೋ ಅಷ್ಟರಲ್ಲಿ ಅಂದರೆ ಆ ಒಂದು ಕಂಪನಿ ಕಾರ್ ಬಂದು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿತ್ತು. ಸೊ ಆಲ್ಮೋಸ್ಟ್ ಇವಾಗ ನಾವು 1.5 hour ಜರ್ನಿ ಬ್ಯಾಂಗ್ಳೂರ್ ಟು ಕೇರಳ ರೀಚ್ ಆಗೋಕ್ಕೆ ಕೊಚ್ಚಿನ್ ರೀಚ್ ಆಗಿದ್ದೀವಿ. ಸೊ 6:30 ಅಂದರೆ ನಾವು ಇವಾಗ 8 o'clock ಆಗಿದೆ ಇಲ್ಲಿ ಬಂದು ರೀಚ್ ಆಗೋ ಅಷ್ಟರಲ್ಲಿ. ಫಸ್ಟು ಬ್ರೇಕ್ಫಾಸ್ಟ್ ಏನಾರ ಮುಗಿಸ್ಕೊಳ್ಳೋಣ ಅಂತ ಆನ್ ದ ವೇ ಒಂದು ರೆಸ್ಟೋರೆಂಟ್ ಹತ್ರ ಒಂದು ಸ್ಟಾಪ್ ತೊಗೊಂಡ್ರಿ. ಸೊ ಇಲ್ಲಿ ಇದು ಬಂದು ಕೇರಳ ಸ್ಟೈಲ್ ಇದೇನೋ ಕಡುಬು ಅಂತ ಹೆಸ್ರು ನಮಗೆ ಗೊತ್ತಿಲ್ಲ. ಬಟ್ ಯಾವ ರೀತಿ ಇತ್ತಂದರೆ ಕಡುಬೊಳಗೆ ಈ ಅವಲಕ್ಕಿ, ಸ್ವೀಟ್ ಅವಲಕ್ಕಿ ನಾವು ಮಾಡ್ತೀವಲ್ವ ಲೈಕ್ ಶಿವರಾತ್ರಿ ಹಬ್ಬಕ್ಕೆಲ್ಲ, ಅದನ್ನು ಲೈಕ್ ಫಿಲ್ಲಿಂಗ್ ಮಾಡಿ ಕೊಟ್ಟಿದ್ರು. ಸೊ ಟೇಸ್ಟ್ ಹೇಳಬೇಕಂದ್ರೆ ತಿನ್ನೋಂಗೆ ಇತ್ತು, ಏನು ತುಂಬಾ ಲೈಕ್ ವಾವ್ ಅನ್ನೋ ಥರ ಏನಿರಲಿಲ್ಲ. ಹಂಗನ್ಬಿಟ್ಟು ಚೆನ್ನಾಗಿಲ್ಲ ಅಂತಲೂ ಹೇಳಿಲ್ಲ. ಲೈಕ್ ನಾರ್ಮಲ್ ಅವಲಕ್ಕಿನ ಲೈಕ್ ಕಡುಬೊಳಗೆ ಇಟ್ಕೊಟ್ಟಂಗಿತ್ತು. ಸೊ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಅಲ್ಲೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಅಲ್ಲೇ ಪಕ್ಕನೇ ಒಂದು ಮಗ್ಗ ಇತ್ತು, ಅಂದರೆ ಹ್ಯಾಂಡ್ಲೂಮ್ ಫ್ಯಾಕ್ಟ್ರಿ, ಅದರೊಳಗೇ ಔಟ್ಲೆಟು ಇತ್ತು. ಸೊ ಅದನ್ನು ನೋಡಿಕೊಂಡು ಪ್ರೋಸೆಸ್ ಎಲ್ಲ ಬರೋಣ ಅಂತ. ಹೆಂಗೂ ನಮಗೆ ಬೋಟ್ ಹೌಸ್ಗೆ ಚೆಕ್ ಇನ್ ಆಗೋಕ್ಕೆ ನಮಗೆ ಇನ್ನೂ ಟೈಮ್ ಇತ್ತು. ಸೊ ಹೆಂಗೂ ಟೈಮ್ ಇದೆಯಲ್ಲ, ಅಟ್ಲೀಸ್ಟ್ ಸ್ಯಾರೀಸ್ ಶಾಪಿಂಗ್ ಆದರೂ ಮುಗಿಸ್ಬಿಡೋಣ ಅಂತ ಬಂದ್ವಿ. ಸೊ ಅಂದರೆ ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೀವೇನಾದರೂ ಅಲಪ್ಪೆ ಲೈಕ್ ಬೋಟ್ ಹೌಸ್ ಬಂದಾಗ ಈ ಒಂದು ಲೊಕೇಶನಲ್ಲಿ ತುಂಬಾ ಹ್ಯಾಂಡ್ಲೂಮ್ಸ್ ಇರುತ್ತೆ. ಸೊ ಅದರಲ್ಲಿ ಈ ಥರ ಒಂದು ಲೈಕ್ ಕಲಂಕಾರಿ ಡಿಸೈನ್ ಸ್ಯಾರಿ ಇವಾಗ ಲೇಟೆಸ್ಟ್ ಅಂದ್ಬಿಟ್ಟು ತೋರಿಸಿದ್ರು. ಈ ಎಲಿಫೆಂಟ್ಸ್ ಆಗಲಿ, ಕಥಕಲಿ ಡ್ಯಾನ್ಸ್ದು ಆ ಫೋಸಸ್ ಆಗಲಿ ಈ ಥರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಭರತನಾಟ್ಯದು ಈ ಥರ ಎಲ್ಲ ಪ್ರಿಂಟ್ಸ್ ಇರುತ್ತೆ ಸ್ಯಾರಿ ಮೇಲೆ. ಮೊದಲೆಲ್ಲ ಕೇರಳ ಸ್ಯಾರಿ ಅಂದರೆ ಪ್ಲೇನ್ ಸ್ಯಾರೀಸ್ ಇರ್ತಾಯಿತ್ತು, ಬರೀ ವೈಟು, ಅದು ಅಥೆಂಟಿಕ್ ಕೇರಳ ಸ್ಯಾರಿ. ಬಟ್ ಇವಾಗ ನೀವು ನೋಡ್ತಾ ಇರೋದೆಲ್ಲ ಇವಾಗ ಬಂದಿರೋವಂಥ ಟ್ರೆಂಡು, ಅಂದರೆ ಕಲಂಕಾರಿ ಕೇರಳ ಸ್ಯಾರೀಸು. ಸೊ ಇದರಲ್ಲೇ ಇನ್ನೊಂದು ಥರ ಸ್ಯಾರೀಸ್ ಇತ್ತು, ಅಂದರೆ ಥ್ರೆಡ್ ವರ್ಕ್ ಇರೋವಂಥದ್ದು. ಬಟ್ ಸಮವ್ ಅದು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಈ ಒಂದು ಪ್ರಿಂಟ್ ಇರೋವಂಥ ಸ್ಯಾರೀಸ್ ಮಾತ್ರ ತುಂಬಾ ಇಷ್ಟ ಆಯಿತು. ಸೊ ಫೈನಲಿ ನಾವೆಲ್ಲ ಶಾರ್ಟ್ ಲಿಸ್ಟ್ ಮಾಡಿ ತೊಗೊಳ್ಳೋಣ ಅಂತ ಲೈಕ್ ಬಿಲ್ ಸಹ ಹಾಕ್ಸಿದ್ವಿ. ಆಮೇಲೆ ನನ್ನ ಫ್ರೆಂಡ್ ಹೇಳಿದ್ಲು, ಇವಾಗೆ ಎಲ್ಲ ತೊಗೊಂಬಿಟ್ರೆ ಅಂದರೆ ಶಾಪಿಂಗ್ ಎಲ್ಲ ಮಾಡಿಬಿಟ್ರೆ ತುಂಬ ಲಜ್ಗೇಜ್ ಆಗೋಗುತ್ತೆ. ಸೊ ಲಾಸ್ಟ್ ಡೇ ನಾವು ಶಾಪಿಂಗ್ ಮಾಡೋಣ, ಇಲ್ಲಾಂದರೆ ಎಲ್ಲ ಕಡೆ ಇದನ್ನು ಹೊತ್ಕೊಂಡು ತಿರುಗಬೇಕು, ಹೆಂಗೂ 3 days ಇರ್ತೀವಲ್ಲ. ಸೊ ಲಾಸ್ಟ್ ಡೇ ಈ ಸ್ಯಾರೀಸ್ ಎಲ್ಲ ತೊಗೊಳ್ಳೋಣ ಅಂದರು. ಆಯಿತು ಅಂದ್ಬಿಟ್ಟು ಅಲ್ಲೇ ಕ್ಯಾನ್ಸಲ್ ಮಾಡಿಕೊಂಡು. ಬಟ್ ನನಗಂತೂ ಅದು ಕಣ್ಣೆಲ್ಲ ಆ ಒಂದು ಎಲಿಫೆಂಟ್ ಡಿಸೈನ್ ಸ್ಯಾರಿ ಮೇಲೇ ಇತ್ತು ಅಂತಲೇ ಹೇಳ್ಬೋದು. ಸೊ ಬಟ್ ನಾವೇನು ಸ್ಯಾರಿ ತೊಗೊಳ್ಳಿಲ್ಲ ಇವತ್ತು, ಬಟ್ ಲಾಸ್ಟ್ ಡೇ ತೊಗೊಂಡಿದ್ದೀವಿ. ಅದು ನಾನು ನೆಕ್ಸ್ಟ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ ಯಾವ ಸೀರೆ ತೊಗೊಂಡಿದ್ದೀನಿ ಅಂತ. ಬಟ್ ನಿಮಗೆಲ್ಲ ಒಂದು ಐಡಿಯಾ ಇರಲಿ ಯಾವ ಥರ ಸ್ಯಾರೀಸ್ ಎಲ್ಲ ನಾವು ನೋಡಿದ್ವಿ ಅಂತ ಈ ಒಂದು ಬ್ಲಾಗಲ್ಲಿ ಇದನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿತ್ತು. ಪ್ರೈಸ್ ರೇಂಜ್ ಬಂದು 1000 till 5000 ಇತ್ತು. ಅಂದರೆ ಈ ಕಾಟನ್ ಸ್ಯಾರೀಸು, ಪ್ಲೇನ್ ವೈಟ್ ಸ್ಯಾರೀಸ್ ಇರುತ್ತಲ್ಲ ಅದೆಲ್ಲ 1000 ಇತ್ತು, ಅಂದರೆ ಹ್ಯಾಂಡ್ಲೂಮ್ ಸ್ಯಾರೀಸು, ಪ್ಯೂರ್ ಕಾಟನು. ಬಟ್ ಇದು ಬಂದು ಇವಾಗ ನೀವು ನೋಡ್ತಾ ಇರೋದು ಬಂದು ಟಿಶ್ಯೂ ಸಿಲ್ಕು. ಇದು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ 3000 to 5000 ರೇಂಜಲ್ಲಿತ್ತು. ಸೊ ಪ್ಲೇನ್ ಆದರೆ 3400 ಹಂಗಿತ್ತು. ಸ್ವಲ್ಪ ಅದ್ರ ಮೇಲೆ ಈ ಥರ ಪ್ರಿಂಟು ಇಂಥದ್ದೆಲ್ಲ ಇರೋ ಹಂಗಿದ್ರೆ ಸಿಲ್ಕ್ ಸ್ಯಾರಿ ಅಂದರೆ ಕಲಂಕಾರಿ ಡಿಸೈನ್ ಎಲ್ಲ ಅದೆಲ್ಲ ಒಂದು ಸ್ವಲ್ಪ 4000 ರೇಂಜಲ್ಲಿತ್ತು. ಸೊ ನೀವೇನಾದರೂ ಕೇರಳಗೆ ಹೋಗಿ ಏನೇನು ತರ್ಬೋದು ಅಂದರೆ ಒನ್ ಆಫ್ ಇಟ್ ಈಸ್ ಈ ಒಂದು ಕೇರಳ ಸ್ಯಾರೀಸು. ಅಲ್ಲಿ ತುಂಬ ಫೇಮಸ್ಸು ಮತ್ತು ಪ್ಯೂರ್ ಕಾಟನಲ್ಲಿ ಸಿಗುತ್ತೆ. ಸೊ ಅವರು ಏನು ಸಜೆಸ್ಟ್ ಮಾಡ್ತಾರೆ ಅಂದರೆ ಕಾಂಟ್ರಾಸ್ಟ್ ಬ್ಲೌಸೇ ಹಾಕ್ಕೊಳ್ಳಿ, ಅದರಲ್ಲೇ ರನ್ನಿಂಗ್ ಬ್ಲೌಸ್ ಬರುತ್ತೆ, ಬಟ್ ನೀವು ಆದಷ್ಟು ಕಾಂಟ್ರಾಸ್ಟ್ ಬ್ಲೌಸ್ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ತುಂಬಾ ನಮ್ಗೆ ಇಷ್ಟ ಆಯಿತು ಕಲೆಕ್ಷನ್ ಎಲ್ಲ. ಸೊ ಅದೆಲ್ಲ ನೋಡಿಕೊಂಡು ನೆಕ್ಸ್ಟು ನಮ್ಮ ಒಂದು ಬೋಟ್ ಹೌಸ್ಗೆ ಚೆಕ್ ಇನ್ ಆಗೋಕ್ಕೆ ಬಂದ್ವಿ. ಸೊ ಈ ಒಂದು ವ್ಲಾಗಲ್ಲಿ ಬೋಟ್ ಹೌಸ್ ಡೀಟೇಲ್ಸ್ ನಾನೇನು ಶೇರ್ ಮಾಡ್ತಾಯಿಲ್ಲ, ಯಾಕಂದರೆ ಆಲ್ರೆಡಿ ವಿಡಿಯೋ ಲಾಂಗ್ ಆಗಿದೆ.
ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾವು ಬುಕ್ ಮಾಡಿದಂಥ ಬೋಟೋಸ್ ಅದು ಟ್ರಾವೆಲ್ಸ್ ನೇಮ್ ಇದು ಅದರಲ್ಲಿ ಏನೇನು ಫೆಸಿಲಿಟಿ ಇತ್ತು ಮತ್ತು ಈ ಒಂದು ಪ್ಯಾಕೇಜ್ಗೆ ನಮಗೆ ಎಷ್ಟು ಕಾಸ್ಟ್ ಬಿತ್ತು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಸೊ ನಾವು ಐಟ್ನರಿ ನಾವೇ ಕಸ್ಟಮೈಸ್ ಮಾಡಿರೋದ್ರಿಂದ ಕಯಾಕಿಂಗು ಮತ್ತು ಸ್ಪೀಡ್ ಬೋಟು, ಕ್ಯಾನಲ್ ರೈಡು ಈ ಥರ ತುಂಬಾ ಆ್ಯಡ್ ಆನ್ಸ್ ಮಾಡ್ಕೊಂಡಿದ್ವಿ. ಅದರದ್ದೆಲ್ಲರದ್ದು ಡೀಟೇಲ್ಸ್ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ದಟ್ ನೀವು ಅಲಪೆಗೆ ಹೋದಾಗ ನಿಮಗೆ ಫುಲ್ ಐಟ್ನರಿ ನಿಮಗೆ ಪ್ರಿಪೇರ್ ಆಗಿರುತ್ತೆ, ಏನೂ ಮಿಸ್ ಮಾಡ್ತೀರಾ, ಎಲ್ಲ ಪ್ಲೇಸಸ್ಸು ಕವರ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಒಂದು ರೀಸನಿಂದ. ಸೊ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.